ಇನ್ನು ಬಿಡದಿ ಟೌನ್ಶಿಪ್ ಯೋಜನೆಯ ವಿರುದ್ಧ ರಾಜಕೀಯ ಸಮರನೆ ನಡೀತಾ ಇದೆ. ರೈತರ ಭೂಮಿ ಸ್ವಾಧೀನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ಮತ್ತು ಜೆಡಿಎಸ್ ಅಖಾಡಕ್ಕಿಳಿದಿವೆ. ಇವತ್ತು ಬಿಜೆಪಿ ನಾಯಕರು ಹಳ್ಳಿಗಳಿಗೂ ಕೂಡ ಭೇಟಿ ಕೊಡ್ತಾರೆ. ಭೂ ಸ್ವಾಧೀನದ ವ್ಯಾಪ್ತಿಗೆ ಬರುವಂಥ ಗ್ರಾಮಗಳು, ಹಳ್ಳಿಗಳು, ಆ ಹಳ್ಳಿಗಳಿಗೆ ನಾಯಕರು ಹೋಗ್ತಾರೆ. ಬೆಳಗ್ಗೆ 11 ಗಂಟೆ ಸುಮಾರಿಗೆ ಕೆಂಪಯ್ಯನಪಾಳ್ಯ ಗ್ರಾಮಕ್ಕೆ ಭೇಟಿ ಕೊಡ್ತಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಡಾಕ್ಟರ್ CN ಅಶ್ವತ್ಥನಾರಾಯಣ್ ಈ ನಿಯೋಗ ಭೇಟಿ ಕೊಡುತ್ತೆ. ಇದೊಂದು ರಾಜಕೀಯ ಅಸ್ತ್ರ BJPಗೆ. ಹೀಗಾಗಿ BJP ಇದನ್ನು ಸರಿಯಾಗಿ ಝಳಪಿಸ್ತಾ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನಾವು ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಏನೇನು ಆಗ್ತಾ ಇದೆ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟನ್ನು ಕೂಡ ನಾವು ನೋಡಿದ್ವಿ. ಹಿಂದೆ ನೀವೇ ಮಾಡಿದ್ದು, ಇದನ್ನು ನಾವು ಲಾಗು ಮಾಡ್ತಾ ಇದ್ದೀವಿ, ನೀವು ಪಾಪಕ್ಕೆ ಹೋಗ್ತೀರಿ ಅನ್ನುವಂಥ ಮಾತನ್ನು ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ದು. BJPಗಂತೂ ಇದು ಪ್ರಮುಖವಾಗಿರುವಂಥ ಅಸ್ತ್ರ. BJPಯ ಇವತ್ತು ಕಾರ್ಯಕ್ರಮಗಳಿದೆ. ಯಾವ್ಯಾವ ಇದರ ವ್ಯಾಪ್ತಿಗೆ ಬರ್ತವೆ, ಆ ಹಳ್ಳಿಗಳಿಗೆ BJP ನಾಯಕರು ಹೋಗ್ತಾರೆ. ಏನೇನಿದೆ BJP ನಾಯಕರ ಕಾರ್ಯಕ್ರಮಗಳು? ರಂಗನಾಥ್, ಬಿಡದಿ ಬಳಿಯ GBAT ಯೋಜನೆಯನ್ನು ವಿರೋಧಿಸಿ ಕಳೆದ 1 ವರ್ಷಗಳಿಂದಲೂ ಕೂಡ ಬಿಡದಿ ಭಾಗದ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅನ್ನದಾತರ ಹೋರಾಟದ ನಡುವೆ ಕೂಡ ಫೈನಲ್ ನೋಟಿಫಿಕೇಶನ್ ಆಗಿದೆ. 516 ಎಕರೆಯಷ್ಟು ಮೊದಲ ಹಂತದ ಫೈನಲ್ ನೋಟಿಫಿಕೇಶನ್ ಕೂಡ ಆಗಿರುವಂಥದ್ದು. ಇದು ಈ ರೈತರ ಹೋರಾಟವನ್ನು ಮತ್ತಷ್ಟು ತೀವ್ರತೆ ಮಾಡಿದೆ. ಜೊತೆಗೆ ಈ ಒಂದು ಯೋಜನೆ ರಾಜಕೀಯ ಜಟಾಪಟಿಗೂ ಕೂಡ ಈಗಾಗಲೇ ವೇದಿಕೆ ಆಗಿರುವಂಥದ್ದು. ಈ ಒಂದು ಯೋಜನೆಯನ್ನು ಈಗಾಗಲೇ JDS ಆಗಿರ್ಬೋದು, BJP ಸಾಕಷ್ಟು ತೀವ್ರವಾಗಿ ವಿರೋಧಿಸ್ತಾ ಇದೆ. ರಾಜಕೀಯವಾಗಿ ಕೂಡ ಈ ಒಂದು ಯೋಜನೆಯನ್ನು ತೆಗೆದುಕೊಂಡು ಹೋಗ್ತಾರೆ. ಈಗಾಗಲೇ 2-3 ದಿನಗಳ ಹಿಂದೆ JDS ನಾಯಕರುಗಳು ಕೂಡ ಆ ಒಂದು ಜಾಗಕ್ಕೆ ಭೇಟಿ ನೀಡಿ ರೈತರ ಜೊತೆ ನಾವಿದ್ದೀವಿ ಅನ್ನುವಂಥದ್ದು ಕೂಡ ತಿಳಿಸಿರುವಂಥದ್ದು. ಇವತ್ತು BJP ನಿಯೋಗ ಕೂಡ ಏನು ಭೂ ಸ್ವಾಧೀನ ಆಗ್ತಾ ಇದೆ ಆ ಒಂದು ಜಾಗಕ್ಕೆ ಕೂಡ ಬರ್ತಾ ಇರೋದು. ಪ್ರಮುಖವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಗಿರ್ಬೋದು, ಜೊತೆಗೆ ಛಲವಾದಿ ನಾರಾಯಣಸ್ವಾಮಿ, ಡಾಕ್ಟರ್ CN ಅಶ್ವತ್ಥನಾರಾಯಣ್ ಸೇರಿದಂತೆ BJP ನಿಯೋಗ ಕೂಡ ಸುಮಾರು 3-5 ಹಳ್ಳಿಗಳಿಗೂ ಕೂಡ ತೆರಳ್ತಾ ಇದ್ದಾರೆ. ಅಲ್ಲಿನ ವಾಸ್ತವಾಂಶ ತಿಳ್ಕೊಳ್ಳೋದಕ್ಕೆ. ಜೊತೆಗೆ 516 ಎಕರೆ ಅಂದ್ರೆ 3 ಕಂದಾಯ ಗ್ರಾಮಗಳ ವ್ಯಾಪ್ತಿಯಲ್ಲಿ ಈಗ ಭೂ ಸ್ವಾಧೀನ ಆಗ್ತಾ ಇದೆ. ಆ ಒಂದು ಗ್ರಾಮಗಳಿಗೆ ಭೇಟಿ ನೀಡಿ, ಆ ಜಮೀನುಗಳಿಗೆ ಭೇಟಿ ನೀಡಿ ರೈತರ ಜೊತೆ ಮಾತುಕತೆಯನ್ನ ನಡೆಸಿ, ಜೊತೆಗೆ ರೈತರ ಜೊತೆ ನಾವಿರ್ತೀವಿ, ಸರ್ಕಾರದ ವಿರುದ್ಧ ಚಾಟಿ ಬೀಸೋದಕ್ಕೂ ಕೂಡ ಈಗಾಗಲೇ BJP ನಿಯೋಗ ಈ ಒಂದು ಬಿಡದಿ ಭಾಗದ ರೈತರ ಜಮೀನುಗಳಿಗೆ ಬರೋದಕ್ಕೂ ಕೂಡ ಮುಂದಾಗಿರುವಂತದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.